Okay, students, so good morning. Today also we have the practical session. So last class we see the how to declare the variables as well as how to use the data types ಯಾವ ರೀತಿ display ಮಾಡ್ತೀವಿ. We see that all. Today we will see the how to write the program and class, how to create the objects, then how to access the methods. So these all are we will see today's class. So this screen is visible to everyone. Editor screen. ಎಲ್ಲರೂ ಕ್ಲಿಯರ್ ಆಗಿ ಕಾಣ್ಲಿಕ್ಕತ್ತದ. ಐ ಆಮ್ ನಾಟ್ ಝೂಮಿಂಗ್ ಯಾಕಂದ್ರೆ ನಾನು ಇಲ್ಲಿ ಭಾಳ ವಿಂಡೋಸ್ ಓಪನ್ ಮಾಡೀನಿ. ಸೊ ನನಗೆ ಪ್ರಾಬ್ಲಮ್ ಆಗ್ತದೆ, ಝೂಮ್ ಮಾಡಿದ್ರೆ ಕನ್ಫ್ಯೂಷನ್ ಆಗ್ತೈತಿ. ಓಕೆ, ಸೊ ಐ ಆಮ್ ಟೇಕಿಂಗ್ ಒನ್ VI. ಯಾವುದ್ರ ಮೇಲೆ ತಗೊಳ್ಳೋಣ ಎಕ್ಸಾಂಪಲ್ನ? ನಿನ್ನೆ ಸ್ಯಾಂಪಲ್ ಅಂತ ತೊಗೊಂಡಿದ್ವಿ. ಟುಡೇ ಸ್ಯಾಂಪಲ್ ಒನ್ ಅಂತ ತಗೊಳ್ಳೋಣ .java. ಓಕೆ, ಸೊ today we will see the how to program to illustrate the class and object. Okay, so next ಏನು ಮಾಡೋದು? class name ಏನು ತಗೊಳ್ಳೋದು students? What we take the class name? ಓಕೆ, ಎಕ್ಸಾಂಪಲ್ ತಗೊಂಡೆ ನಾನು. ಎಕ್ಸಾಂಪಲ್ or ಸ್ಯಾಂಪಲ್? ವಾಟ್ ಈಸ್ ದಿ ಕ್ಲಾಸ್ ನೇಮ್? ಫೈಲ್ ನೇಮ್ ಏನು ಕೊಟ್ಟಿದ್ದೇನ? ಫೈಲ್ ನೇಮ್ ಏನಿರ್ತದೆ ಕ್ಲಾಸ್ ನೇಮ್ ಅದೇ ಇರಬೇಕು, ಗೊತ್ತದ? So class is the user defined data type. Here we are creating our own class. So ಇಲ್ಲಿ ಏನು ಮಾಡತ್ತೀವಿ? ನಮ್ದು ಓನ್ ಕ್ಲಾಸ್ನ ಕ್ರಿಯೇಟ್ ಮಾಡಕತ್ತೀವಿ. ಸೊ ಯಾವತ್ತೂ ನಾವು ಏನು ಫೈಲ್ ನೇಮ್ ಕೊಟ್ಟಿರ್ತೀವಿ, ವಿ ಶುಡ್ ಟೇಕ್ ದಟ್ ಕ್ಲಾಸ್ ನೇಮ್. ಸೊ ನಾವು ಸ್ಯಾಂಪಲ್ 1 ಅಂತ ಕೊಟ್ಟಿದ್ದೆ. So here I am taking class name sample1. Then main method, sorry, here I am taking one variable x ಅಂತ ಒಂದು ವೇರಿಯೇಬಲ್ ನ ತಗೊಳತೀನಿ. ಓಕೆ, ಸೊ ಇಲ್ಲಿ ಏನು ಮಾಡತ್ತೀನಿ? ಐ ಆಮ್ ಟೇಕಿಂಗ್ ಕನ್ಸ್ಟ್ರಕ್ಟರ್. ಇಟ್ ಇಸ್ ದಿ ಪ್ರೋಗ್ರಾಮ್ ಕ್ಲಾಸ್ ಆಬ್ಜೆಕ್ಟ್ and also constructor and constructor. So ಇಲ್ಲಿ constructor ಮೇಲೂ ನಾನು ತಗೊಳತೀನಿ. So then what is constructor, students? How we write the constructor? ಯಾವ ರೀತಿ ತಗೋಬೇಕು? ಇವಾಗ ಕನ್ಸ್ಟ್ರಕ್ಟರ್ ಏನಂತ ತಗೋಬೇಕು? Wait a second. Actually full screen ಮಾಡಿದ್ರೆ here I am facing problem. Now it is correct, Sudhanma? A constructor. So it is always same as the class name. So ಏನು syntax ನೆನಪದ ಕನ್ಸ್ಟ್ರಕ್ಟರ್ದು? ಕ್ಲಾಸ್ ನೇಮ್ ಏನು ಕೊಡ್ತೀವಿ, ಕನ್ಸ್ಟ್ರಕ್ಟರ್ ನೇಮ್ನು ಅದೇ ಕೊಡಬೇಕು. ಸೊ ಇಲ್ಲಿ ಏನು ಕೊಟ್ಟಿದ್ದೆ ಕ್ಲಾಸ್ ನೇಮ್ ಏನದ ನಮ್ದು? sample1 ಅಂತದ. ಸೊ ಕನ್ಸ್ಟ್ರಕ್ಟರ್ ತಗೊಳತ್ತೀನಿ. ಸೊ ಐ ಆಮ್ ಟೇಕಿಂಗ್ ಪ್ಯಾರಾಮೀಟರ್ ಕನ್ಸ್ಟ್ರಕ್ಟರ್
ಸೊ ಇಲ್ಲಿ ಒಂದು ಪ್ಯಾರಾಮೀಟರ್ ಪಾಸ್ ಮಾಡತ್ತೀನಿ y ಅಂತ. Why we are using constructor for initializing the variables? Yes or not? ಸೊ ಇಲ್ಲಿ ಏನದ ನಮ್ದು ವೇರಿಯೇಬಲ್ x ಅಂತದ, ಅದಕ್ಕೆ ಏನು ಇನಿಷಿಯಲೈಸ್ ಮಾಡತ್ತೀನಿ ನಾನು y ಅಂತ ಇನಿಷಿಯಲೈಸ್ ಮಾಡ್ಕೊಳತ್ತೀನಿ. ಓಕೆ, ಸೊ ನೆಕ್ಸ್ಟ್ ಹಿಯರ್ ಇಲ್ಲಿ ಏನು ತೊಗೊಳತ್ತೀನಿ ನಾನು ಮೇನ್ ಫಂಕ್ಷನ್ ತೊಗೊಳತ್ತೀನಿ. ಪಬ್ಲಿಕ್ ಸ್ಟಾಟಿಕ್ visible to everyone. Okay, so open brace. So ಇಲ್ಲಿ ಏನು ಮಾಡ್ಕೊಳತ್ತೀನಿ, here I am creating the object of the class. So ಇಲ್ಲಿ ಏನು ಮಾಡತ್ತೀನಿ ನಾನು object ನ ಕ್ರಿಯೇಟ್ ಮಾಡತ್ತೀನಿ. For which class? For which class? How to create the object, students? Anyone? How to create the objects? By using new keyword. ಸೊ ನಾನು ಇವಾಗ ಎದಕ್ಕೆ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಬೇಕು, ನಮ್ದು ಕ್ಲಾಸ್ ಎಲ್ಲ ಏನದ, ಇದು ಸ್ಯಾಂಪಲ್ ಅದ. ಈ ಸ್ಯಾಂಪಲ್ಗೆ ಏನು ಮಾಡೋದು, ನಾನು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡತ್ತೀನಿ. sample1 obj ಅಂತ ಕ್ರಿಯೇಟ್ ಮಾಡಿದೆ. ನ್ಯೂ ಕ್ಲಾಸ್ ನೇಮ್ ಗೊತ್ತದನೋ ಇಲ್ಲೋ? ಕರೆಕ್ಟ್ ಆರ್ ನಾಟ್? ಇಟ್ ಈಸ್ ಕರೆಕ್ಟ್.